ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಉಂಟಲ್ಲ ನಾನು ಒಳ್ಳೆ ಕ್ರಿಸ್ಪಿಯಾಗಿರುವಂತಹ ಜಿಲೇಬಿಯನ್ನು ಮಾಡ್ತಾ ಇದ್ದೇನೆ ಆಯಿತಾ. ಮೈದಾವನ್ನು ತಗೊಂಡಿದ್ದೇನೆ, ಒಂದು ಅರ್ಧ ಸೇರಿನಷ್ಟು ಮೈದಾ ಉಂಟು, 1 ಗ್ಲಾಸಿನಷ್ಟು ಜಿಗೆ ಬೇಕು. ಇನ್ನು ಇದನ್ನು ಹೀಗೆ ಬೆರೆಸಿಕೊಳ್ತೇನೆ. ಬೇಕಾದಷ್ಟು ನೀರು ಸೇರಿಸಿಕೊಂಡು ಸಾಧಾರಣ ದೋಸೆ ಹಿಟ್ಟಿಗೆ ಎಲ್ಲ ಕಲಿಸುವ ರೀತಿಯಲ್ಲಿ ಕಲಿಸಿಕೊಳ್ಳುತ್ತೇನೆ. ಇನ್ನು ಇದು ಸಾಧಾರಣ ಒಂದು 6 ಗಂಟೆಗಳಷ್ಟು ಹುಳಿ ಬರಬೇಕಾಗಿ ಪಾಕ ಮಾಡಲಿಕ್ಕೆ ಅಂತೇಳಿ ನಾನಿಲ್ಲಿ 1 ಸೇರಿನಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ಇನ್ನೀಗ ಸಕ್ಕರೆ ಒಂದು ಉಂಟಲ್ಲ, ಒಂದು ಸಣ್ಣಕ್ಕೊಂದು ನೂಲು ಬರುವ ರೀತಿಯಲ್ಲಿ ಪಾಕ ಆದರೆ ಸಾಕು. ಈಗ ನಾವು ಹಿಂಡಿಟ್ಟಂಥ ನಿಂಬೆ ರಸ ಉಂಟಲ್ಲ, ಅದನ್ನೇ ಪಾಕಕ್ಕೆ ಹಾಕಿಕೊಳ್ತೇನೆ. ಇದು ನೋಡಿ ಫ್ರೆಂಡ್ಸ್, ಈಗ ಹಿಟ್ಟೆಲ್ಲ ಒಳ್ಳೆ ಹುಳಿ ಬಂದಿದೆ ಆಯಿತಾ. 1-1.5 ಮುಷ್ಟಿಯಷ್ಟು ಉದ್ದು ತಗೊಂಡಿದ್ದೇನೆ ನೋಡಿ, ಚೆನ್ನಾಗಿ ನೆನೆಸಿಟ್ಟಂಥದ್ದು. ಇದನ್ನು ಕಡ್ದು ಇಲ್ಲಿ ಸೇರಿಸ್ತೇನೆ. ಹಾಗೆ ಇನ್ನೀಗ ಇದಕ್ಕೆ ನಾವು ಜೇನನ್ನು ಸೇರಿಸ್ಲಿಕ್ಕೆ ಉಂಟಾಯ್ತಾ ಫ್ರೆಂಡ್ಸ್. ಈಗ ಎಣ್ಣೆ ಎಲ್ಲ ಒಳ್ಳೆ ಬಿಸಿ ಆಯ್ತಾ. ನಮ್ಮ ಹೊಟ್ಟೆ ಗೆರಟೆ ಉಂಟಲ್ಲ, ಇದರಲ್ಲಿ ಹೀಗೆ ಬೆರಳನ್ನಿಟ್ಟು ಇದಕ್ಕೆ ಹಿಟ್ಟನ್ನು ತುಂಬಿಸಿಕೊಳ್ಳುವಂಥದ್ದು. ಇನ್ನೀಗ ಎಣ್ಣೆಯಲ್ಲಿ ಬಿಟ್ಟುಕೊಳ್ಬೇಕು.